ಟಾಕ್ಸಿಕ್ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ಹೇಗಿರಬಹುದು ಎಂಬುದು ಪ್ರತಿಯೊಬ್ಬರ ತಲೆಯಲ್ಲಿ ಒಂದು ಡೌಟ್ ಆಗಿ ಉಳಿದುಕೊಂಡಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಸಿನಿಮಾ ಹೇಗಿರಬಹುದು ಎಂಬುದರ ಬಗ್ಗೆನೇ ಚರ್ಚೆ ಮಾಡಲಿದ್ದೇವೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಒಂದೇ ಮಾತು, ಇದು ಕೇವಲ ಯಶ್ ಅವರ ಮತ್ತೊಂದು ಮಾಸ್ ಸಿನಿಮಾ ಅಲ್ಲ. ಟ್ರೈಲರ್ ನ ಪ್ರತಿಯೊಂದು ಶಾಟ್ ಕೂಡ ಒಂದು ವಿಷಯವನ್ನು ಹೇಳಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಆಕ್ಷನ್, ಲಕ್ಸರಿ, ಗ್ಯಾಂಗ್ಸ್ಟರ್ ವರ್ಲ್ಡ್ ಇವೆಲ್ಲ ಅದರ ಹಿಂದೆ ಒಂದು ದೊಡ್ಡ ಕುಟುಂಬದ ಕತೆ ಮತ್ತು ರಾಯ ಎಂಬ ವ್ಯಕ್ತಿಯ ಒಳಗಿನ ಕಾನ್ಫ್ಲಿಕ್ಟ್ ಇದೆ ಅನ್ನೋದು ಫೀಲ್ ಬರುತ್ತದೆ. ನನ್ನ ಪ್ರಕಾರ ಸಿನಿಮಾದ ನಿಜವಾದ ಸ್ಟ್ರೆಂತ್ ಆಕ್ಷನ್ ಅಲ್ಲ, ರಾಯನ ಕ್ಯಾರೆಕ್ಟರ್. ಸೊ ಇದನ್ನು ಕೇಳಿದ್ಮೇಲೆ ಪ್ರತಿಯೊಬ್ಬರಿಗೆ ಅನಿಸೋದು ಒಂದೇ, ಈ ರಾಯ ಯಾರು? ರಾಯ ಹೊರಗಿನಿಂದ ನೋಡಿದ್ದರೆ ತುಂಬಾ ಪವರ್ಫುಲ್, ಫೇರ್ಲೆಸ್ ಮತ್ತು ಡೇಂಜರಸ್ ವ್ಯಕ್ತಿಯಂತೆ ಕಾಣುತ್ತಾನೆ. ಆದರೆ ಅವನ ಸುತ್ತ ನಡೆಯುವ ಘಟನೆಗಳನ್ನು ನೋಡಿದಾಗ ಅವನ ಪಾಸ್ಟ್ ನಲ್ಲಿ ಏನೋ ದೊಡ್ಡ ಘಟನೆ ನಡೆದಿರಬೇಕು ಅನಿಸುತ್ತದೆ. ಅವನಿಗೆ ಹಣ ಬೇಕಾ, ಪವರ್ ಬೇಕಾ, ಅಥವಾ ಅವನು ಕಳೆದುಕೊಂಡಿರುವ ಯಾವುದಾದರನ್ನು ಮರಳಿ ಪಡೆಯಲು ಈ ಕ್ರಿಮಿನಲ್ ವರ್ಲ್ಡ್ಗೆ ಬಂದಿರಬಹುದಾ ಅಂತಾನೂ ಡೌಟ್ ಬರುತ್ತೆ. ಇದೇ ಪ್ರಶ್ನೆ ಸಿನಿಮಾದ ಮೊದಲ ಅರ್ಧದಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸುವ ಸಾಧ್ಯತೆ ಇದೆ. ಈ ಕಥೆಯಲ್ಲಿ ಗ್ಯಾಂಗ್ಸ್ಟರ್ ವರ್ಲ್ಡ್ಗಿಂತ ಫ್ಯಾಮಿಲಿ ಡ್ರಾಮಾ ಮುಖ್ಯವಾಗಬಹುದು. ಟ್ರೈಲರ್ ನಲ್ಲಿ ನನಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸಿದ್ದು ಆಕ್ಷನ್ ಅಲ್ಲ, ರಾಯ ಮತ್ತು ಅವನ ಕುಟುಂಬದ ನಡುವಿನ ರಿಲೇಶನ್ಶಿಪ್. ವಿಶೇಷವಾಗಿ ತಂದೆ ಮಗನ ಸಂಬಂಧಕ್ಕೆ ಅಥವಾ ಕುಟುಂಬದ ಹಳೆಯ ಘಟನೆಗಳಿಗೆ ಕತೆ ಕನೆಕ್ಟ್ ಆಗಿದ್ದರೆ ಸಿನಿಮಾ ಸಾಮಾನ್ಯ ಗ್ಯಾಂಗ್ಸ್ಟರ್ ಮೂವಿ ಆಗಿರೋದಿಲ್ಲ. ಹೊರಗೆ ಕ್ರಿಮಿನಲ್ ವರ್ಲ್ಡ್, ಒಳಗೆ ಫ್ಯಾಮಿಲಿ ಇಮೋಷನ್, ಈ ಎರಡನ್ನು ಬ್ಯಾಲೆನ್ಸ್ ಮಾಡಿದರೆ ಟಾಕ್ಸಿಕ್ ತುಂಬಾ ವಿಭಿನ್ನವಾಗಿರಬಹುದು ಅಂತ ನಮ್ಮ ಪ್ರಕಾರ. ಯಶ್ ಇಲ್ಲಿ ಏನು ಮಾಡಬೇಕು? ಯಶ್ ಅವರಿಗೆ ಮಾಸ್ ಇಮೇಜ್ ಈಗಾಗಲೇ ಇದೆ. ಆದ್ರೆ ಟಾಕ್ಸಿಕ್ ನಲ್ಲಿ ಅವರು ಕೇವಲ ನಾನು ಬಂದೆ, ಹೊಡೆದೆ, ಗೆದ್ದೆ ಅನ್ನೋ ರೀತಿ ಪಾತ್ರ ಮಾಡಿದರೆ ಸಿನಿಮಾ ಪ್ರೆಡಿಕ್ಟೇಬಲ್ ಆಗಿರಬಹುದು. ರಾಯನಲ್ಲಿ ವೀಕ್ನೆಸ್, ಪೇನ್, ಹಂಗ್ರಿ ಮತ್ತು ಇಮೋಷನ್ ಈ ನಾಲ್ಕು ಪ್ರಾಪರ್ಲಿ ಬಂದಿದ್ದರೆ ಮಾತ್ರ ಪಾತ್ರ ನೆನಪಿನಲ್ಲಿ ಉಳಿಕೊಳ್ಳಲು ಸಾಧ್ಯ. ನಮ್ಮ ಪ್ರಕಾರ ಯಶ್ ಈ ಸಿನಿಮಾದಲ್ಲಿ ತಮ್ಮ ಇಮೇಜಿನ್ಗಿಂತ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಟಾಕ್ಸಿಕ್ ಅವರ ಕೆರಿಯರ್ನಲ್ಲೇ ಬೇರೆ ಲೆವೆಲ್ನ ಸಿನಿಮಾ ಆಗಬಹುದು. ಇನ್ನು ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಬಿಗ್ಗೆಸ್ಟ್ ಚಾಲೆಂಜ್. ಇಲ್ಲಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರಿಗೆ ದೊಡ್ಡ ಚಾಲೆಂಜ್ ಇದೆ. ಅವರು ಒಂದು ಕಡೆ ಯಶ್ ಅವರನ್ನ ಮ್ಯಾಸಿವ್ ಫ್ಯಾನ್ ಫಾಲೋವಿಂಗ್ ಅನ್ನು ಸ್ಯಾಟಿಫೈ ಮಾಡಲೇಬೇಕು, ಮತ್ತೊಂದು ಕಡೆ ತಮ್ಮದೇ ಆದ ಡಾರ್ಕ್ ಟೆಲ್ಲಿಂಗ್ ಅನ್ನು ಉಳಿಸಿಕೊಳ್ಳಬೇಕು. ಇವೆರಡರಲ್ಲಿ ಒಂದನ್ನು ಸ್ಯಾಕ್ರಿಫೈಸ್ ಮಾಡಿದರೂ ಸಮಸ್ಯೆ. ಮಾಸ್ಗಾಗಿ ಸ್ಟೋರಿ ಸ್ಯಾಕ್ರಿಫೈಸ್ ಮಾಡಿದರೆ ಟಾಕ್ಸಿಕ್ ಸಾಮಾನ್ಯ ಕಮರ್ಷಿಯಲ್ ಮೂವಿ ಆಗಬಹುದು. ಸ್ಟೋರಿಗಾಗಿ ಮಾಸ್ ಕಂಪ್ಲೀಟ್ಲಿ ಕಡಿಮೆ ಮಾಡಿದರೆ ಯಶ್ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಆಗಬಹುದು. ಹೀಗಾಗಿ ಈ ಎರಡನ್ನು ಬ್ಯಾಲೆನ್ಸ್ ಮಾಡಿ ಸಿನಿಮಾದ ಸಕ್ಸಸ್ಗೆ ತುಂಬಾನೇ ಶ್ರಮ ಪಡಬೇಕಾಗುತ್ತದೆ. ಇನ್ನು ಮೂವಿನಲ್ಲಿ ಆಕ್ಷನ್ ಯಾವ ರೀತಿ ಇರಬಹುದು ಅಂದ್ರೆ, ಟ್ರೈಲರ್ ನ ಆಕ್ಷನ್ ನೋಡಿದಾಗ ಸ್ಕೇಲ್ ದೊಡ್ಡದಾಗಿದೆ ಅನ್ನೋದು ಗೊತ್ತಾಗುತ್ತದೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನೆಂದರೆ ಆಕ್ಷನ್ ಕಥೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಕಥೆಯಲ್ಲಿ ಮುಚ್ಚಾಕಬಾರದು. ಪ್ರತಿ ಫೈಟ್ಗೂ ಒಂದು ಪರ್ಪಸ್ ಇದ್ದರೆ ಸಿನಿಮಾ ಹೆಚ್ಚು ಇಂಪ್ಯಾಕ್ಟ್ಫುಲ್ ಆಗುತ್ತದೆ. ಕೇವಲ ವಿಸ್ಟೇಲ್ ಮೂವ್ಮೆಂಟ್ಸ್ ಗಾಗಿ ಆಕ್ಷನ್ ಇಟ್ಟರೆ ಮೊದಲಿಗೆ ಚೆನ್ನಾಗಿದ್ದರೂ ಸಿನಿಮಾ ಮುಗಿದ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಆಗಬಹುದು. ಇನ್ನು ಕಥೆಯಲ್ಲಿ ಅಥವಾ ಸಿನಿಮಾದಲ್ಲಿ ಏನೇನು ದೊಡ್ಡ ಟ್ವಿಸ್ಟ್ ಇರಬಹುದು ಗೊತ್ತಾ? ನನ್ನ ಪ್ರೆಡಿಕ್ಟೇಬಲ್ ಪ್ರಕಾರ ಟಾಕ್ಸಿಕ್ ನಲ್ಲಿ ನಾವು ಟ್ರೈಲರ್ ನಲ್ಲಿ ನೋಡಿದಕ್ಕಿಂತ ರಾಯನ ಪಾಸ್ಟ್ ಮತ್ತು ಅವನ ಫ್ಯಾಮಿಲಿ ಕನೆಕ್ಷನ್ ನಲ್ಲಿ ದೊಡ್ಡ ರೆವೆಲ್ ಇರಬಹುದು. ಟ್ರೈಲರ್ ಇಂಟರ್ನ್ಯಾಷನಲಿ ಕೇವಲ ವಿಷಯಗಳನ್ನು ಹೈಡ್ ಮಾಡುವಂತೆ ಕಾಣುತ್ತದೆ. ಹಾಗಾಗಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಥವಾ ಸೆಕೆಂಡ್ ಹಾಫ್ ನಲ್ಲಿ ಕತೆ ಸಂಪೂರ್ಣ ಬೇರೆ ಡೈರೆಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ನಾವು ಹೇಳಬಹುದು. ಇದು ಕೇವಲ ಬರೀ ರಾಯನ ಬಗ್ಗೆ ಆಯ್ತು. ಇವರ ಸಪೋರ್ಟಿಂಗ್ ರೋಲ್ಸ್. ನಯನತಾರ, ರಾಯನ ಅಕ್ಕನ. ನಮ್ಮ ಗಮನಕ್ಕೆ ಹೆಚ್ಚು ಹೋದ ಪಾತ್ರಗಳಲ್ಲಿ ನಯನತಾರ ಅವರ ಪಾತ್ರವೂ ಒಂದು. ಅವರ ಕ್ಯಾರೆಕ್ಟರ್ನನ್ನು ಕೇವಲ ಹೀರೋಯಿನ್ ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನೋಡಲು ಸಾಧ್ಯವಿಲ್ಲ. ಟ್ರೈಲರ್ ನಲ್ಲಿ ಸಿಗುವ ಗ್ಲಿಮ್ಸಸ್ ನೋಡಿದರೆ ರಾಯನ ಜೀವನ ಮತ್ತು ಕುಟುಂಬದ ಜೊತೆ ಅವರ ಪಾತ್ರಕ್ಕೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇರಬಹುದು ಅನ್ನಿಸುತ್ತದೆ. ನನ್ನ ಪ್ರೆಡಿಕ್ಟೇಬಲ್ ಪ್ರಕಾರ ರಾಯನ ಡಿಸಿಷನ್ ಗಳನ್ನ ಇನ್ಫ್ಲುಯೆನ್ಸ್ ಮಾಡುವ ಪ್ರಮುಖ ವ್ಯಕ್ತಿಗಳಲ್ಲಿ ನಯನತಾರ ಅವರ ಪಾತ್ರವೂ ಇರಬಹುದು. ಅವರಿಗೂ ರಾಯಗೂ ಇರುವ ರಿಲೇಶನ್ಶಿಪ್ ಸಿನಿಮಾದ ಇಮೋಷನಲ್ ಬ್ಯಾಕ್ ಬೋನ್ ಆಗುವ ಸಾಧ್ಯತೆ ಇದೆ. ಇನ್ನು ಕಿಯಾರಾ ಅಡ್ವಾನಿ ಕೇವಲ ಲವ್ ಇಂಟ್ರೆಸ್ಟ್ ಅಲ್ಲವೇ ಅಲ್ಲ. ಕಿಯಾರಾ ಅವರ ಕ್ಯಾರೆಕ್ಟರ್ ಬಗ್ಗೆ ಟ್ರೈಲರ್ ಹೆಚ್ಚು ರಿವೀಲ್ ಮಾಡಿಲ್ಲ, ಅದೇ ಇಂಟ್ರೆಸ್ಟಿಂಗ್. ಸಾಮಾನ್ಯವಾಗಿ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ ಅನ್ನು ಹೀರೋನ ಲವ್ ಇಂಟ್ರೆಸ್ಟ್ ಆಗಿ ಮಾತ್ರ ಬಳಸುತ್ತಾರೆ. ಆದರೆ ಟಾಕ್ಸಿಕ್ ನಲ್ಲಿ ಕಿಯಾರಾ ಅವರ ಕ್ಯಾರೆಕ್ಟರ್ ರಾಯನ ಕ್ರಿಮಿನಲ್ ವರ್ಲ್ಡ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿದ್ದರೆ ಕಥೆಯಲ್ಲಿ ಅವರ ಪಾತ್ರಕ್ಕೆ ಇನ್ನೂ ಹೆಚ್ಚಿನ ಇಂಪ್ಯಾಕ್ಟ್ನೆಸ್ ಇರಬಹುದು. ಅವರ ಕ್ಯಾರೆಕ್ಟರ್ ಅಲ್ಲಿನ ಎನಿಮಿನ ಅಥವಾ ರಾಯನ ಜೀವನದಲ್ಲಿ ಬೇರೆ ರೀತಿಯ ಟರ್ನಿಂಗ್ ಪಾಯಿಂಟ್ ನ ಸಿನಿಮಾ ನೋಡಿದ ಮೇಲಷ್ಟೇ ಗೊತ್ತಾಗಬೇಕು. ಇನ್ನು ಹುಮಾ ಕುರೇಶಿ ದೊಡ್ಡ ಕಾನ್ಫ್ಲಿಕ್ಟ್ ಇಲ್ಲಿರಬಹುದಾ? ಹುಮಾ ಕುರೇಶಿ ಅವರ ಪ್ರೆಸೆನ್ಸ್ ನನಗೆ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಅವರ ಕ್ಯಾರೆಕ್ಟರ್ನ ಟ್ರೇಲರ್ ನಲ್ಲಿ ತೋರಿಸಿರುವಾಗ ಆಟಿಟ್ಯೂಡ್ ನೋಡಿದರೆ ಇವರು ಕೇವಲ ಸೈಡ್ ಕ್ಯಾರೆಕ್ಟರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ರಾಯ ಎದುರಿಸುವ ಪವರ್ಫುಲ್ ಸ್ಟ್ರಕ್ಚರ್ ನಲ್ಲಿ ಇವರಿಗೂ ಒಂದು ಪ್ರಮುಖ ಸ್ಥಾನ ಇರಬಹುದು. ಅವರು ರಾಯಗೆ ಸಪೋರ್ಟ್ ಮಾಡುವವರ ಅಥವಾ ಅವರ ವಿರುದ್ಧ ಇರುವವರ ಅನ್ನೋ ಮಿಸ್ಟ್ರಿ ಉಳಿಸಿಕೊಂಡಿರುವುದು ಸಿನಿಮಾದ ಇಂಟ್ರೆಸ್ಟಿಂಗ್ ಹೆಚ್ಚಿಸುತ್ತದೆ.
ಇನ್ನು ರುಕ್ಮಿಣಿ ವಸಂತ್ ಕಥೆಯ ಇಮೋಷನಲ್ ಸೈಡ್. ರುಕ್ಮಿಣಿ ವಸಂತ್ ಅವರ ಪಾತ್ರವು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಅವರ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಟ್ರೈಲರ್ ನಲ್ಲಿ ಅಷ್ಟಾಗಿ ಇದ್ದಿಲ್ಲ. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಮ್ಮ ಪ್ರಕಾರ ಅವರ ಪಾತ್ರ ರಾಯನ ಪರ್ಸನಲ್ ಲೈಫ್ ಅಥವಾ ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಗೆ ಕನೆಕ್ಷನ್ ಹೊಂದಿರಬಹುದು. ಅವರ ಪಾತ್ರ ಚಿಕ್ಕದಿದ್ದರೂ ಕಥೆಯಲ್ಲಿ ಒಂದು ಇಮೋಷನಲ್ ಟ್ರಿಗರ್ ಆಗುವ ಸಾಧ್ಯತೆ ಇದೆ. ಇನ್ನು ತಾರಾ ಸುತಾರಿಯಾ ಗ್ಲಾಮರ್ಗಿಂತ ಹೆಚ್ಚು ಇದೆಯಾ? ತಾರಾ ಸುತೀರಾ ಅವರ ಕ್ಯಾರೆಕ್ಟರ್ ಬಗ್ಗೆ ಕೂಡ ಟ್ರೈಲರ್ ಅಷ್ಟಾಗಿ ಏನು ಹೆಚ್ಚು ರಿವೀಲ್ ಮಾಡಿಲ್ಲ. ಆದರೆ ಇಷ್ಟು ದೊಡ್ಡ ಇನ್ಸ್ಟೇಬಲ್ ಕ್ಯಾಸ್ಟ್ ನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್ ಇರಬೇಕು. ಹೀಗಾಗಿ ತಾರಾ ಅವರ ಪಾತ್ರ ಕೇವಲ ಗ್ಲಾಮರ್ಸ್ಗಾಗಿ ಇರದೆ ರಾಯ ಇರುವ ವರ್ಣ ಮತ್ತೊಂದು ಲೇಯರ್ ತೋರಿಸುವ ಪಾತ್ರವಾಗಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇದೆ. ಸೊ ಇದೆಲ್ಲವನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರ ತಲೆಯಲ್ಲಿ ಬರೋದು ಒಂದೇ, ಹಾಗಾದರೆ ವಿಲನ್ ಯಾರು? ಇದು ಟಾಕ್ಸಿಕ್ ನ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಗಳಲ್ಲಿ ಒಂದು. ಟ್ರೈಲರ್ ನಲ್ಲಿ ರಾಯನ ಎದುರು ಯಾರು ಆಕ್ಚುಲ್ ಎಂಟಗೋನಿಸ್ಟ್ ಅನ್ನೋದು ಪರಿಪೂರ್ಣವಾಗಿ ಕ್ಲಿಯರ್ ಆಗಿರುವುದಿಲ್ಲ. ನನ್ನ ಪ್ರಕಾರ ಇಲ್ಲಿ ಒಬ್ಬ ವಿಲನ್ ಗಿಂತ ಒಂದು ಪವರ್ಫುಲ್ ನೆಟ್ವರ್ಕ್ ಇರಬಹುದು. ಆದರೆ ರಾಯ ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಡೋದಕ್ಕಿಂತ ಅವನಿಗೆ ಎದುರಾಗುವ ಹಲವಾರು ಜನ, ಪವರ್ ಗ್ರೂಪ್ಸ್ ಮತ್ತು ಟ್ರಯಲ್ಗಳು ಕಥೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬಹುದು. ಅದು ನಿಜವಾದರೆ ಟಾಕ್ಸಿಕ್ ನ ಕಾನ್ಫ್ಲಿಕ್ಟ್ ಇನ್ನೂ ದೊಡ್ಡದಾಗುತ್ತದೆ. ಇನ್ ಫೈನಲಿ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಇದು ಕೇವಲ ಯಶ್ ಅವರ ಮಾಸ್ ಇಮೇಜಿನ್ ಮೇಲೆ ನಿಂತಿರುವ ಸಿನಿಮಾ ಅನಿಸೋದಿಲ್ಲ. ರಾಯನ ಸುತ್ತ ಇರುವ ಕುಟುಂಬ ಸಂಬಂಧಗಳು, ಪವರ್, ಟ್ರಯಲ್ ಮತ್ತು ಕ್ರೈಮ್ ವರ್ಲ್ಡ್ಗೆ ಕತೆಗೆ ದೊಡ್ಡ ಪಾತ್ರ ವಹಿಸುವಂತೆ ಕಾಣುತ್ತದೆ. ಯಶ್ ಅವರ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಆಗಿದ್ದರೆ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ರುಕ್ಮಿಣಿ ವಸಂತ್ ಮತ್ತು ತಾರಾ ಸುತೀರಾ ಅವರ ಪಾತ್ರ ಕತೆಗೆ ಎಷ್ಟು ಡೆಪ್ತ್ ಕೊಡುತ್ತವೆ ಅನ್ನೋದು ಚಿತ್ರದ ಯಶಸ್ಸಿನ ಪ್ರಮುಖವಾಗಲಿದ್ದಾವೆ. ವಿಶೇಷವಾಗಿ ಗೀತು ಮೋಹನ್ ದಾಸ್ ಅವರ ಸ್ಟೋರಿ ಟೆಲ್ಲಿಂಗ್ ಮತ್ತು ಸ್ಕ್ರೀನ್ ಪ್ಲೇ ಈ ಸಿನಿಮಾದ ನಿಜವಾದ ಗೇಮ್ ಚೇಂಜರ್ ಆಗಬಹುದು. ನನ್ನ ಪ್ರಕಾರ ಈ ಎರಡೂ ರೀತಿಯಲ್ಲಿ ಹೋಗಬಹುದು. ಸ್ಕ್ರೀನ್ ಪ್ಲೇ ಸ್ಟ್ರಾಂಗ್ ಆಗಿದ್ದರೆ ದೊಡ್ಡ ಬ್ಲಾಕ್ ಬಸ್ಟರ್ ಸ್ಟೈಲ್ ಮತ್ತು ಆಕ್ಷನ್ ಮಾತ್ರ ಹೆಚ್ಚಾಗಿ, ಕತೆ ಮತ್ತು ಕ್ಯಾರೆಕ್ಟರ್ಗೆ ಡೆಪ್ತ್ ಕಡಿಮೆಯಾದರೆ ದೊಡ್ಡ ಹೈಪ್ ಇದ್ದರೂ ಎಲ್ಲ ನಿರೀಕ್ಷೆ ತಲುಪಲು ಸಾಧ್ಯವಾಗುವುದಿಲ್ಲ. ಆದರೆ ಟ್ರೈಲರ್ ನೋಡಿದ ಮೇಲೆ ನಮ್ಮ ಫೈನಲ್ ಡಿಸಿಷನ್ ಏನಪ್ಪಾ ಅಂದರೆ ಟಾಕ್ಸಿಕ್ ಒಂದು ಸಾಮಾನ್ಯ ಮಾಸ್ ಸಿನಿಮಾ ಆಗುವ ಸಾಧ್ಯತೆ ಕಡಿಮೆ. ಸರಿಯಾದ ಸ್ಕ್ರೀನ್ ಪ್ಲೇ ಇದ್ದರೆ ಇದು ಯಶ್ ಅವರ ಕೆರಿಯರ್ನ ಅತ್ಯಂತ ವಿಭಿನ್ನ ಮತ್ತು ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾಗಳಲ್ಲಿ ಒಂದಾಗುತ್ತದೆ ಎಂಬುದೇ ನಮ್ಮ ಅನಿಸಿಕೆ. ನಿಮಗೇನು ಅನಿಸ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.